ಕೋಟಿ ಧನವಿದ್ದರೂ ಪಟ್ಟಣವು ಒಂದು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಐ ಆಮ್ ಪ್ರಗತಿ. ನಾನೇನು ಮೊದಲು 2 ಲೈನ್ಸ್ ಹೇಳಿದ್ನಲ್ಲ, ಅದರ ಅನುಭವ ಸಿಟಿ ಒಳಗಿದ್ದವರಿಗೆ 100% ಆಗಿರ್ತೈತಿ. 80% ಜನ ಅಂತರೂ ನಮ್ಮ ಊರ ಮಸ್ತಿತ್ತು ಅಂತ ಅನ್ಕೊಂಡಿರ್ತಾರ. ನಾನಂತರೂ ಭಾಳ ಸಲ ಅನ್ಕೊಂಡೀನಿ. ನಮ್ಮ ಹಳ್ಳಿ ಒಳಗೆ ಸಿಗೋ ನೆಮ್ಮದಿ ಈ ಸಿಟಿ ಒಳಗೆ ಸಿಗಂಗಿಲ್ಲ. ಇವಾಗೇನು ಒಂದು ಊರು ಕಾಣಿಸ್ತಲ್ಲ, ಅದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೀ 30 ಮಿನಿಟ್ಸ್ ದಾರಿ ಅಷ್ಟ. ಎಷ್ಟು ಪೀಸ್ ಲೈಫ್ ಇವ್ರು ಲೀಡ್ ಮಾಡಕತ್ತಾರಲ್ಲ. ಇಲ್ಲಿ ಜನ ಆರಾಮದಾರ ನೋಡ್ರಿ. ಅಂದಂಗ ನಾವು ಎಲ್ಲಿ ಹೊಂಟೇವಿ ಅಂತ ಹೇಳಲಿಲ್ಲ ಅಲ್ಲ. ಎಸ್, ನಾವು ತಲಕಾಡು ಹೊಂಟೇವಿ. ತಲಕಾಡು ಬೆಂಗಳೂರಿಂದ 130 ಕಿಲೋಮೀಟರ್ಸ್ ಅಷ್ಟ. 1.5 ಅವರ್ ಒಳಗೆ ತಲಕಾಡು ನಾವು ರೀಚ್ ಆಕ್ಕೇವಿ. ನಾವು ಬೆಳಿಗ್ಗೆ 6 ಗಂಟೆಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಿಟ್ವಿ. ತಲಕಾಡಿಗೆ 8:30 9 ಅಂದ್ರೆ ಬಂದ್ವಿ. ನೀವೇನು ನೋಡಾಕತ್ತೀರಲ್ಲ, ಇದೇ ತಲಕಾಡಿನ ಕಾವೇರಿ ನದಿಯ ಸ್ಥಾನ. ನಾವು ಬಂದಾಗ ಜನ ಅಷ್ಟೊಂದು ಇರಲಿಲ್ಲ ಆ್ಯಂಡ್ ಬಿಸಿಲು ಇರಲಿಲ್ಲ. ತುಂಬ ಫ್ರೆಶ್ ಫೀಲ್ ಆಗಾಕತ್ತಿತ್ತು. ಒಂದು ಟೀ ಕುಡಿದು ನದಿ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಟೀ ಕುಡಿಯಾಕಂತ ಬಂದ್ವಿ. ಟೀ ಮಸ್ತ್ ಇತ್ತು. ಬಟ್ ಏನು ಪ್ರಾಬ್ಲಮ್ ಆಯ್ತಂದ್ರೆ, ಟೀ ಅಂಗಡಿಯವರು ಸ್ಕ್ಯಾನರ್ ಇಟ್ಕೊಂಡಿರಲಿಲ್ಲ ಆ್ಯಂಡ್ ನಾವು ದುಡ್ಡು ಇಟ್ಕೊಂಡು ಹೋಗಿರಲಿಲ್ಲ. ಬ್ಯಾಗಲ್ಲಿ ಬರೋ ಚಿಲ್ಲರೆ ಸೇರಿಸಿ ಅವ್ರಿಗೆ ದುಡ್ಡು ಕೊಟ್ವಿ. ನೀವೇನಾದರೂ ಬರೋ ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ದುಡ್ಡನ್ನ ಪಾಕೆಟಲ್ಲಿ ಇಟ್ಕೊಂಡು ಬರ್ರಿ, ಭಾಳ ಚಲೋ ಆಕೈತಿ. ನಾವು ಟೀ ಕುಡಿದು ನದಿ ಹತ್ರ ಹೊಂಟ್ವಿ. ಅಲ್ಲಿ ತೆಪ್ಪ ಒಳಗೆ ಕರ್ಕೊಂಡು ಹೋಗೋಕೆ ಕರ್ಯಾಕತ್ತಿದ್ರು. ನಾವು ನಡಿ ಹೋಗೋಣ ಅಂತ ಅಂದ್ಕೊಂಡು ತೆಪ್ಪ ಒಳಗೆ ಹತ್ತಿ ಕುಂತ್ವಿ. ತೆಪ್ಪ ಏನು ನಡ್ಸಾಕತ್ತಿದ್ರಲ್ಲ, ಅವ್ರ ಹತ್ರ ನಾನು ಇನ್ಫಾರ್ಮೇಷನ್ ತೊಗೊಳಕತ್ತಿದ್ದೆ. ಏನಂದ್ರೆ, ನದಿ ಎಷ್ಟು ಆಳೈತಿ, ಮೊಸಳೆ ಅದಾವ ಇಲ್ಲ ಅಂತ ಅಂದು. ನಂಗೆ ಸ್ವಲ್ಪ ನೀರು ಕಂಡ್ರೆ ಭಾಳ ಭಯ ಐತಿ. ಎಲ್ಲರ ಬಿದ್ದುಗಿದ್ಬಿಟ್ರ ಅಂತ ಅಂದು. ಇದು ನನಗಷ್ಟೇ ಅಲ್ಲ, ಭಾಳ ಜನಕ್ಕೆ ಈ ಥರ ಭಯ ಇರ್ತೈತಿ. ಬಟ್ ತೆಪ್ಪ ಹಂಗೆ ಬೀಳಂಗಿಲ್ಲ ಅಂತ ಅಂದ್ರು ನನ್ನ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಚಲೋ ಇತ್ತು. ಸ್ವಲ್ಪ ದೂರ ಹೋಗುತ್ತಲೇನ ನಾನು ಅಂಕಲ್ಗೆ ಹೇಳಕತ್ತಿದ್ದೆ, ಅಂಕಲ್ ಸಾಕು ಬರ್ರಿ ವಾಪಸ್ ಹೋಗೋಣ ಅಂತ ಹೇಳಕತ್ತಿದ್ದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹೆದರ್ತಿ ನೀನು ಅಂತ ಹೇಳಕತ್ತಿದ್ರು. ನಾನು ವಿಡಿಯೋ ವ್ಯಾಲ್ಯೂಮ್ನ ಒರಿಜಿನಲ್ಲೇ ಇಟ್ಟಿದ್ದೀನಿ. ಬಿಕಾಸ್ ನೀರಿನ ಶಬ್ದ ಆ್ಯಂಡ್ ಹಕ್ಕಿಗಳ ಕಲರವ ನೀವು ಕೇಳಲಿ ಅಂತ. ಆ್ಯಂಡ್ ಆ ಕಲರವ ಕೇಳಿದಾಗ ಒಂಥರ ಮನ್ಸಿಗೆ ಮುದ ಆ್ಯಂಡ್ ಕೇಳೋಕ್ಕೆ ಭಾಳ ಇಂಪಾಗಿರ್ತೈತಿ. ಅಲ್ಲೆಲ್ಲ ತುಂಬ ನೀರು ಚೆನ್ನಾಗಿ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತೇನೆ. ಅಂಕಲ್ ಸಿಕ್ಕಾಬಿಟ್ಟು ನೀರ್ಲಿ ಮರ ಅದಾವಲ್ಲ.
ವಾವ್! ಈ ಥರ ಹಕ್ಕಿಗಳ ಕಲರವ ಪ್ಲಸ್ ನೀರಿನ ಸದ್ದು ಸಿಟಿ ಒಳಗಂತೂ ಕೇಳೋದಕ್ಕಾಗಲ್ಲ. ಏನು ಕೇಳ್ತೀವಿ ಸಿಟಿ ಒಳಗೆ ಅಂದ್ರೆ ಬರೀ ಗಾಡಿಗಳ ಸೌಂಡು ಆ್ಯಂಡ್ ಹಾರ್ನು ಪೊಲ್ಯೂಷನ್ನು ಭಾಳ ಕೇಳ್ತೀವಿ. ತೆಪ್ಪಾಯಿಂದ ಹೊರಗೆ ಬಂದು ಅಲ್ಲೇ ಸ್ವಲ್ಪ ಫೋಟೋಸು ರೀಲ್ಸು ತಗೊಳಕತ್ತಿದ್ದೆ. ಫೋಟೋಸು ರೀಲ್ಸು ಮಸ್ತ್ ಮಸ್ತ್ ಬಂದಾವು. ಅವನ್ನೂ ಅಪ್ಲೋಡ್ ಮಾಡ್ತೀನಿ. Wow, see that nature, plus chirping of birds and the sound of flowing water. Really, I wanted to stay here. I don't want to go back to Bangalore. ಸೀನರಿ ಅಷ್ಟು ಮಸ್ತ್ ಐತಿ ಅಂದ್ರೆ ಅಷ್ಟು ಮಸ್ತ್ ಐತಿ. ಇಲ್ಲಿ ಇದ್ದವ್ರು ಎಷ್ಟು ಅದೃಷ್ಟ ಮಾಡ್ಯಾರ ಅಂತ ಅಂದು ನಂಗೆ ಹಂಗೆ ಅನಿಸ್ತೈತಿ. ಅಲ್ಲಿಂದ ನಾವು ಪಂಚಲಿಂಗ ದೇವಾಲಯಗಳ ಕಡೆಗೆ ನಡೆದ್ವಿ. ಇಲ್ಲಿ ಪಾತಾಳೇಶ್ವರ ದೇವಾಲಯ, ಮರಳೇಶ್ವರ ದೇವಾಲಯ, ಚೌಡೇಶ್ವರಿ ದೇವಾಲಯ, ಗೋಕರ್ಣೇಶ್ವರ ದೇವಾಲಯ, ಕೀರ್ತಿನಾರಾಯಣ ದೇವಾಲಯ, ವೈದ್ಯನಾಥೇಶ್ವರ ದೇವಾಲಯ, ವೀರಭದ್ರೇಶ್ವರ ದೇವಾಲಯ. ಇದ್ರೊಳಗೆ ನಾವು ಬರೀ 4 ದೇವಸ್ಥಾನಕ್ಕೆ ಹೋದ್ವಿ. ದಾರಿ ಫುಲ್ ಮರಳಿರೋ ದಾರಿ ಐತಿ, ಸೊ ನಡೆಯೋದಕ್ಕಾಗೋದಿಲ್ಲ ಇಲ್ಲೇ. ಫಸ್ಟ್ ನಾವು ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದೊಳಗೆ ಫೋಟೋಸು ವೀಡಿಯೋಸು ಅಲೋ ಮಾಡಲ್ಲ, ಸೊ ನಮಸ್ಕಾರ ಅಷ್ಟೇ ಮಾಡಿಕೊಂಡು ಹೊರಗೆ ಬಂದ್ವಿ. ನೀರಡಿಕೆ ಆಗಿತ್ತು, ಸೊ ಅದಕ್ಕೆ ಅಲ್ಲೇ ಒಂದು ಗೋಳಿ ಸೋಡಾ ಕುಡಿದ್ವಿ. ಅಲ್ಲಿಂದ ನಾವು ಮರಳೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಚೌಡೇಶ್ವರಿ ದೇವಾಲಯದ ಕಡೆ ನಡೆದ್ವಿ. ನಮ್ಮ ಪುಣ್ಯನೋ ಏನೋ ಚೌಡೇಶ್ವರಿ ತಾಯಿದು ಜಾತ್ರೆ ನಡೆಯಕತ್ತಿತ್ತು. ನಮಗೆ ತಾಯಿ ಆಶೀರ್ವಾದ ಮತ್ತು ಪ್ರಸಾದ ಸಿಕ್ತು. ಅಲ್ಲಿಂದ ನಾವು ಕೀರ್ತಿನಾರಾಯಣ ಸ್ವಾಮಿ ದೇವಾಲಯದ ಕಡೆಗೆ ಹೊಂಟ್ವಿ. ಆಹಾ ತಂಪೈತೆ ನೋಡು ಅಲ್ಲ. ಇದೂ ದೇವಸ್ಥಾನ ಸ್ವಲ್ಪ ನಮ್ಮ ಬೇಲೂರು ದೇವಸ್ಥಾನದ ಥರನೇ ಐತಿ. ಅವಾಗಿನ ಆರ್ಕಿಟೆಕ್ಚರ್ಸ್ ಎಷ್ಟು ಶಾಣೆ ಇದ್ರು ನೋಡ್ರಿ, ಎಷ್ಟು ಚಂದ ಕಲ್ಲಿನ ಒಳಗನ ದೇವಾಲಯ ಕಟ್ಟ್ಯಾರ. ಅಲ್ಲಿಂದ ವಾಪಸ್ ನಾವು ನದಿ ಕಡೆ ಹೊಂಟ್ವಿ, ಯಾಕಂದ್ರೆ ಅಲ್ಲೇ ಒಂದು ಸ್ಟಾಲ್ ಕಡೆ ನಮ್ಮ ಬ್ಯಾಗ್ ಅದು ಇಟ್ಟಿದ್ವಿ. ನಿಮಗೆ ಹೇಳ್ಬೇಕಂದ್ರೆ ನಮ್ಮ ಟ್ರಿಪ್ಪು ಒಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಐತಿ. ಯಾರೆಲ್ಲ ವೀಕೆಂಡ್ಸ್ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡಕತ್ತೀರಿ ಅವರಿಗೆಲ್ಲ ತಲಕಾಡು ಈಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ಹೇಳ್ತೇನೆ. ಆ್ಯಂಡ್ ಇಟ್ಸ್ ಬಜೆಟ್ ಫ್ರೆಂಡ್ಲಿ ಟು. From Talakadu, we have en route to Shivanasamudra for Barachuki Falls. It was not in our plan because we already visited this place, but for our viewers we went again. From Talakadu, it's only around 32 km. ಇಲ್ಲಿ 10 rupees ಟಿಕೆಟ್ ತಗೋಬೇಕು ಪರ್ ಪರ್ಸನ್ ಒಳಗೆ ನೋಡಕ್ಕೆ ಬರೋದಕ್ಕೆ. ವಾವ್, ಇದು ಮಳೆಗಾಲ ಇರೋದ್ರಿಂದ ಫಾಲ್ಸ್ ಎಷ್ಟು ದುಮ್ಮಿಗೆ ಹರಿಯಾಕತ್ತೈತಲ್ಲ, ಏನು ಮಸ್ತ್ ನೀರು ಹರಿಯಾಕತ್ತೈತಿ ಅಂದ್ರೆ
ಮಸ್ತ್ ಹರಿಯಾಕತ್ತೈತಿ. ಯಪ್ಪ ಬರಲಿಲ್ಲ ಅಂದ್ರೆ ನಾವು ಈ ವ್ಯೂ ಮಿಸ್ ಮಾಡ್ಕೋತಾ ಇದ್ವಿ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಸಮ್ಮರ್ ಒಳಗೆ ಬಂದಿದ್ವಿ. ಸೊ ಹಾಗಾಗಿ ಅವಾಗೇನು ಅಷ್ಟು ನೀರು ಇರಲಿಲ್ಲ. ಇವಾಗ ಎಷ್ಟು ಮಸ್ತ್ ನೀರು ಹರಿಯಾಕತ್ತೈತಿ ನೋಡ್ರಿ. ಇಲ್ಲಿಂದ ನಾವು ಬೆಂಗಳೂರಿಗೆ ವಾಪಸ್ ಪ್ರಯಾಣ ಬೆಳೆಸಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್.